ಸ್ವಾಗತ ಎಲ್ರಿಗೂ ಸ್ಪಿರಿಚುವಲ್ ವರ್ಲ್ಡ್ ಟ್ಯಾರೋಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಹೈಯರ್ ಸೆಲ್ಫಿಂದ ನಿಮ್ಗೆ ಏನು ಮೆಸೇಜ್ ಇದೆ, ಏನು ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಯಾರೋ ಆಪ್ಷನ್ ನಂಬರ್ 1 ಚೂಸ್ ಮಾಡಿದ್ದೀರಾ, ನೋಡೋಣ ನಿಮಗೆ ಮೆಸೇಜ್ ಏನಿದೆ, ಗೈಡೆನ್ಸ್ ಏನಿದೆ ಅಂತ. ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು. ಆಪ್ಷನ್ ನಂಬರ್ 1. Thank you so much. Option number 1. Higher self, message and guidance. Thank you so much. For advance. ಆಪ್ಷನ್ ನಂಬರ್ 1 ನಿಮಗೆ ಏನು ನಿಮ್ಮ ತುಂಬ ಗದ್ದಲಗಳು ಬಂತು, ಅಂದರೆ ಸೌಂಡ್ ನಾಯ್ಸಸ್, ಅದಕ್ಕೆ ಮಧ್ಯದಲ್ಲಿ ಸ್ಟಾಪ್ ಮಾಡಿದೆ. ಓಕೆ, 4 of Wands, 5 of Wands. ಇದು ಬೆಂಕಿ ತತ್ವದ ಬಗ್ಗೆ ತಿಳಿಸುತ್ತೆ. ಮೇಷರಾಶಿ, ಧನು ರಾಶಿ, ಆಮೇಲೆ ಇಲ್ಲಿ ಸಿಂಹರಾಶಿ, ಹಾಗೆ ಇಲ್ಲಿ ಭೂಮಿ ತತ್ವ ಕೂಡ ಇದೆ. ವೃಷಭ, ಮಕರ, ಆಮೇಲೆ ಕನ್ಯಾ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನಿಮ್ಮ ಹೈಯರ್ ಸೆಲ್ಫ್ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ಬೋಲ್ಡ್ನೆಸ್, ನಿಮ್ಮ ಪ್ಯಾಷನ್, ಅದನ್ನು ಎಲ್ಲೂ ಬಿಟ್ಕೊಡ್ಬೇಡಿ. ಓಕೆ, ಬಿಟ್ಕೊಡ್ಬೇಡಿ. ಹಾಗೆ ಕೆಲವರಿಗೆ ಇಲ್ಲಿ ಅನಿಸಿರ್ಬೋದು ನಾವಿಷ್ಟು ನ್ಯಾಯವಾಗಿದ್ದೀವಿ, ಬಟ್ ಅದು ನಮ್ಮ ಪರವಾಗಿ ಏನೂ ಆಗ್ತಾ ಇಲ್ಲ ಅಂತ. ಬಟ್ ನಿಮ್ಮ ಹೈಯರ್ ಸೆಲ್ಫ್ ಇಲ್ಲಿ ಹೇಳ್ತಾ ಇದೆ, ಖಂಡಿತವಾಗ್ಲೂ ನಿಮ್ಮ ಪರವಾಗಿ ಖಂಡಿತವಾಗ್ಲೂ ನಡೆಯುತ್ತೆ. ಈ ಹಿಂದೆ ಆದಂಥ ಆರ್ಗ್ಯುಮೆಂಟ್ಸ್ ಇರಬಹುದು, ಜಗಳಗಳಿರಬಹುದು, ಯಾವುದೇ ಸಮಸ್ಯೆ ಇರಬಹುದು, ಅದಕ್ಕೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ. ಪರಿಹಾರ ಸಿಗುತ್ತೆ. ಇಲ್ಲಿ ಗೈಡೆನ್ಸ್ ಏನು ಅಂತಂದರೆ, ನೀವು ನ್ಯಾಯದ ಪರವಾಗಿಯೇ ಇರಿ, ಸತ್ಯನ ಯಾವತ್ತೂ ಬಿಟ್ಕೊಡ್ಬೇಡಿ. ಓಕೆ, ಶಾರ್ಟ್ಕಟ್ಟನ್ನು ಇಲ್ಲಿ ಯೂಸ್ ಮಾಡಬೇಡಿ. ಜಸ್ಟಿಸ್ ಯಾವಾಗಲೂ ಕರ್ಮದ ಬಗ್ಗೆ ತಿಳಿಸುತ್ತೆ. ಈ ಹಿಂದೆ ಮಾಡಿದಂತಹ ನೀವು ಕರ್ಮಕ್ಕೆ ತಕ್ಕ ಇವಾಗ ರಿವಾರ್ಡ್ಸ್ ನಿಮಗೆ ಗಿಫ್ಟ್ ಸಿಗುತ್ತೆ. ಸ್ವೀಟ್ನೆಸ್ ಚೇಂಜ್ ಆಗುವಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ. ಹೊಸ ಆಪರ್ಚುನಿಟೀಸ್ ಬರೋಕ್ಕೆ ಶುರುವಾಗುತ್ತೆ. ಕೆಲವರಿಗೆ ಇಲ್ಲಿ ಹೊಸ ಕೆಲಸ ಸಿಗೋದಕ್ಕೆ ಶುರುವಾಗುತ್ತೆ. ಇನ್ನು ಕೆಲವರಿಗೆ ಇಲ್ಲಿ ಲೈಕ್ ಹಣದ ಮೇಲೆ, ಹಣದಲ್ಲಿ ಒಂದು ಸ್ವಲ್ಪ ಸುಧಾರಣೆಗಳನ್ನು ನೀವು ಕಾಣಕ್ಕೆ ಸಿಗಬಹುದು ಕೆಲವರಿಗೆ. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ಆರ್ಗ್ಯುಮೆಂಟ್ಸ್, ಆಮೇಲೆ ನಿಮ್ಮ ಜಗಳ ಏನಿದೆ ನೋಡಿ, ಅದರಿಂದ ಹೊರಗೆ ಬರಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ನೀವು ಇದರಿಂದ ಹೊರಗೆ ಖಂಡಿತವಾಗ್ಲೂ ಬರ್ತೀರಾ. ಓಕೆ, ಖಂಡಿತವಾಗ್ಲೂ ಬರ್ತೀರಾ, ಹೆದರುವಂಥ ಅವಶ್ಯಕತೆ ಇಲ್ಲ. ಕೆಲವರು ನಿಮ್ಮ ಮೆಂಟಲಿ ನಿಮ್ಮನ್ನು ನೀವೇ ನಿಮಗೆ ನೀವೇ ಆರ್ಗ್ಯುಮೆಂಟ್ಸ್ ಮಾಡ್ತೀರಾ, ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಾ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಕೆಲವರು ಇಲ್ಲಿ ಮದುವೆನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಸೆಲೆಬ್ರೇಷನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಇವಾಗ ಕೊರೋನಾ ಬೇರೆ, ಬಟ್ ಆದರೂ ಇಲ್ಲಿ ಕೆಲವರಿಗೆ ಮದುವೆ ಪ್ರಸ್ತಾವಗಳು ಬರಬಹುದು, ನೀವು ಪ್ರಪೋಸಲ್ಸ್ ಬರಬಹುದು. ಓಕೆ, ಬಟ್ ನಿಮಗೆ ನಿಮ್ಮ ಹೈಯರ್ ಸೆಲ್ಫಿಂದ ಏನೋ ಒಂದು ಗಿಫ್ಟ್ ಇದೆ. ನಿಮ್ಮ ಹೈಯರ್ ಸೆಲ್ಫ್ ಮೆಸೇಜ್ ಕೊಡ್ತಾ ಇದೆ, ಗಿಫ್ಟ್, ಸಮಥಿಂಗ್ ಈಸ್ ದೇರ್ ಫಾರ್ ಯು. ಏನೋ ಒಂದು ಗಿಫ್ಟ್ ನಿಮಗೆ ಕೊಡ್ತಾ ಇದ್ದಾರೆ. ಓಕೆ, ಅದನ್ನು ಓಪನ್ ಹಾರ್ಟ್ ರಿಸೀವ್ ಮಾಡಿ. ಓಕೆ, ಎಲ್ಲೂ ನನಗೆ ಬೇಡ ರೆಸಿಸ್ಟೆನ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಆದಷ್ಟು ನಿಮ್ಮ ಸುತ್ತಮುತ್ತ ಆದಷ್ಟು ಗ್ರೀನರಿನ ಯೂಸ್ ಮಾಡಿ. ಲೈಕ್ ನೀವು ಮಲಗುವ ಹಾಸಿಗೆ ಇರಬಹುದು, ನೀವು ತಿನ್ನುವ ತಿನಿಸುಗಳಲ್ಲಿ ಆದಷ್ಟು ಗ್ರೀನ್ರಿ ಫುಡ್ಡನ್ನು ಆದಷ್ಟು ಕನ್ಸ್ಯೂಮ್ ಮಾಡಿ. ಜಸ್ಟಿಸ್ ಕಾರ್ಡ್ ಕರ್ಮದ ಬಗ್ಗೆ ಹೇಳುತ್ತೆ. ಸೊ ಇವಾಗ ಈ ಹಿಂದೆ ನಿಮ್ಗೆ ಏನೆಲ್ಲ ಅನುಭವಿಸಿದ್ದೀರ ನೋಡಿ, ಅದೆಲ್ಲ ಕರ್ಮಕ್ಕೆ ನಾವು ಮಾಡಿದಂಥ ಕರ್ಮಕ್ಕೆ ನಮಗೆ ಸಿಕ್ಕಂತಹ ಪ್ರತಿಫಲಗಳು. ಓಕೆ, ಯಾವತ್ತೂ ಕರ್ಮನ ಆ್ಯಸ್ ಅ ಪನಿಷ್ಮೆಂಟ್ ಅಂತ ತಗೊಳ್ಬೇಡಿ. ಕರ್ಮ ಏನು ಹೇಳುತ್ತೆ, ಕರ್ಮ ನಮಗೆ ಪಾಠಗಳನ್ನು ಕಲಿಸುತ್ತೆ. ಓಕೆ, ಕರ್ಮದ ಬಗ್ಗೆ ನಿಮ್ಗೆ ಏನಾದರೂ ತಿಳಿಬೇಕು ಅಂತ ಇದ್ದರೆ ಮ್ಯಾಜಿಕ್ ಬಟರ್ಫ್ಲೈ ಅಂತ ಒಂದು ಚಾನಲ್ ಇದೆ. ಸೊ ಅದರಲ್ಲಿ ಕರ್ಮದ ಬಗ್ಗೆ ಹೇಳಿದ್ದಾರೆ. ಸೊ ಅದರಲ್ಲಿ ನೀವು ಹೋಗಿ ನೋಡ್ಬೋದು. ಆ್ಯಕ್ಚುಲಿ ಅದು ನನ್ನದೇ ಚಾನಲ್, ಹೊಸ ಚಾನಲ್ ನಾನು ಮಾಡಿರೋದು. ಇಂಟ್ರೆಸ್ಟ್ ಇದೆ, ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಕರ್ಮದ ಬಗ್ಗೆ ನಾನು ಅದರಲ್ಲಿ ತುಂಬ ಚೆನ್ನಾಗಿ ಡೀಟೇಲ್ ಆಗಿ ನಿಮಗೆ ತಿಳಿಸಿದ್ದೀನಿ. ಸೊ ನೋಡೋಣ ನಿಮ್ಮ ಗೈಡೆನ್ಸ್ ಏನಿದೆ ಅಂತ. ಆಪ್ಷನ್ ನಂಬರ್ 1
ಎಸ್ ದಟ್ಸ್ ಕರೆಕ್ಟ್. ಇಲ್ಲಿ ಪೀಸ್, ಇಲ್ಲಿ ಸರೆಂಡರ್ ಅನ್ನು ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಪೀಸ್ ಆ್ಯಂಡ್ ಸರೆಂಡರ್. ಓಕೆ, ಆಪ್ಷನ್ ನಂಬರ್ 1 aspiration, you are unlimited, so aim for the stars. of course ಇಲ್ಲಿ ನಿಮ್ಮ ಗೋಲ್ ಯಾವಾಗಲೂ ಹೈ ಇರಬೇಕು. ನಿಮ್ಮ ಏಮ್, ನಿಮ್ಮ ಗುರಿ ಏನಿದೆ ನೋಡಿ, ಅದು ಹೈ ಇರಬೇಕು ಯಾವಾಗಲೂ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ 1 ನಂಬರ್ ಯಾವಾಗಲೂ ನೀವು ಬಿಗಿನಿಂಗ್ ಬಗ್ಗೆ ತಿಳಿಸುತ್ತೆ. ಓಕೆ, ನೀವು ಬಿಗಿನಿಂಗ್ ಬಗ್ಗೆ ತಿಳಿಸುತ್ತೆ. ಯು ಆರ್ ಅನ್ಲಿಮಿಟೆಡ್, ಸೊ ಏಮ್ ಫಾರ್ ದ ಸ್ಟಾರ್ಸ್. ಸೊ ಏಮ್ ಯಾವಾಗಲೂ ಸ್ಟಾರ್ ಮೇಲೆ ಇರಲಿ. ಓಕೆ, ಇದನ್ನು ನೋಡಿದಾಗ ನನಗನ್ಸುತ್ತೆ, ಸೊ ನೀವು ನಿಮ್ಮ ಡ್ರೀಮಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ನಿಮಗೆ ಡ್ರೀಮ್ ಏನು ಕಾಣುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಓಕೆ, ಡ್ರೀಮಲ್ಲಿ ಏನಾದರೂ ನಿಮಗೆ ಏನಾದರೂ ನಿಮ್ಮ ಆ್ಯನ್ಸಿಸ್ಟರ್ಸ್, ಇಲ್ಲಿ ಪೂರ್ವಜರು ಏನಾದರೂ ತಿಳಿಸ್ಬೋದು ನಿಮಗೆ. ಸೊ ಸ್ಟಾರ್ ಮೇಲೆ ಯಾವಾಗಲೂ ನಿಮ್ಮ ಏಮ್, ಗುರಿ ಅನ್ನೋದು ಉನ್ನತವಾಗಿರಬೇಕು. ಓಕೆ, ಉನ್ನತ ಆಗಿರಬೇಕು. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ಹಾಗೆ ಇಲ್ಲಿ ನನಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಕೆಲಸಗಳು ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ಆಗುವಂಥದ್ದು. ಓಕೆ, ನಿಮ್ಮ ಕೆಲಸ ಏನಿದೆ ನೋಡಿ, ಒಂದೇ ಸಲಕ್ಕಾಗಲ್ಲ, ಸ್ಟೆಪ್ ಬೈ ಸ್ಟೆಪ್. ನೀವೇನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀರಂತಂದರೆ ನಿಮಗೆ ಡಿಟರ್ಮಿನೇಷನ್ ಅಗತ್ಯ ಇದೆ. ಸೊ ಅದರಲ್ಲಿ ಡಿಟರ್ಮಿನೇಷನ್ ಅಗತ್ಯ ಇದೆ ನಿಮಗೆ. ಓಕೆ, ನಿಮ್ಮ ಕೆಲಸಗಳು ಸ್ಟೆಪ್ ಬೈ ಸ್ಟೆಪ್ ಆಗುವಂಥದ್ದು. ನನಗಿಲ್ಲಿ ಹೇಳ್ತಾ ಇದ್ದಾರೆ, ಕೆಲಸಗಳು ನೀವು ಏನು ಅಂದ್ಕೊಂಡಿದ್ದೀರ ನೋಡಿ, ಅದು ಒಂದೇ ಸಲಕ್ಕಾಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗುವಂಥದ್ದು. ಓಕೆ ಫ್ರೆಂಡ್ಸ್. ಓಕೆ, ಆಪ್ಷನ್ ನಂಬರ್ 1. ಚಾಂಟಿಂಗ್. ಓಕೆ, ಇಲ್ಲಿ ದೇವರ ಜಾಸ್ತಿ ಜಪ ಮಾಡಿ. ಕರ್ಮ ಅಂದ ತಕ್ಷಣ ಏನು ಗೊತ್ತಾ, ಕರ್ಮ ಯಾವಾಗಲೂ ನಾವು ಹಿಂದೆ ಮಾಡಿದ್ದು ಏನೋ ನಾವು ಕೆಲವೊಮ್ಮೆ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡ್ತೀವಿ ಅಲ್ವಾ. ಗೊತ್ತಿರೋದಿಲ್ಲ, ಕೆಲವೊಮ್ಮೆ ತಪ್ಪು ಆಗೋಗುತ್ತೆ, ಆಮೇಲೆ ನಾವು ಪಶ್ಚಾತ್ತಾಪ ಪಡ್ತೀವಿ, ಈ ಥರ ಆಗಬಾರ್ದಿತ್ತು ಅಂತ ಅಲ್ವಾ. ಸೊ ಡೋಂಟ್ ವರಿ, ಏನೂ ಆಗೋದಿಲ್ಲ. ಚಾಂಟಿಂಗ್ ಮಾಡಿ ಆದಷ್ಟು. ಸೊ ನಿಮ್ಮ ಮೈಂಡಲ್ಲಿ ತುಂಬ ಗೊಂದಲಗಳಿದೆ, ಅದಕ್ಕೋಸ್ಕರ ಕೂಡ ನೀವು ಚಾಂಟಿಂಗ್ನ ಮಾಡಿ. ಓಕೆ, ಜಪ ಮಾಡಿ, ಪಠನೆ ಮಾಡಿ. ತುಂಬ ಮಂತ್ರಗಳಿದ್ದಾವೆ, ಅದನ್ನ ಕೇಳಿ. ಈ ಬೇರೆ ನೋಡೋದು ಬದಲು, ಬೇರೆ ಎಲ್ಲ ನೋಡೋದು ಬದಲು ಅಟ್ಲೀಸ್ಟ್ ಒಳ್ಳೆಯದನ್ನಾದರೂ ನೋಡಿ. ಓಕೆ, ಒಳ್ಳೆಯದನ್ನು ನೋಡೋದು ಕಲೀರಿ. ಓಕೆ, ಆಪ್ಷನ್ ನಂಬರ್ 1. ಇಲ್ಲಿ ನೀವು ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ. ನಿಮ್ಮ ನ್ಯಾಯ ನಿಮ್ಮ ಪರವಾಗಿಯೇ ಇದೆ. ಓಕೆ, ಈ ಹಿಂದೆ ನೀವು ಏನು ಮಾಡಿರುವಂಥದ್ದು ಕರ್ಮದ ಪನಿಷ್ಮೆಂಟ್ ಅಂತ ಅಂದ್ಕೊಳ್ಬೇಡಿ, ಲೆಸನ್. ಈ ಹಿಂದೆ ನೀವು ಏನು ಕಲ್ತ್ರಿ ಅನ್ನೋದನ್ನು ತಿಳಿಯಿರಿ ಫ್ರೆಂಡ್ಸ್. ಓಕೆ, ಕರ್ಮ ಯಾವಾಗಲೂ ಲೆಸನ್ನ ನಮಗೆ ಕಲಿಸುತ್ತೆ, ಪಾಠನ ಕಲಿಸುತ್ತೆ. ಓಕೆ, ನಿಮ್ಮ ಚಾನ್ಸ್ ನೋಡೋಣ. ಓಕೆ, ಇಲ್ಲಿ ಮುಖವಾಡ. ಓಕೆ, ಕೆಲವರ ಇಲ್ಲಿ ಮುಖವಾಡ ಹೊರಗೆ ಬರ್ಬೋದು, ಇಲ್ಲಾಂದರೆ ನಿಮ್ಮ ಮುಖವಾಡನೇ ನೀವು ಚೇಂಜ್ ಆಗ್ಬೋದು. ನಿಮ್ಮ ಮುಖವಾಡ ಏನಿದೆ ನೋಡಿ, ಅದನ್ನ ಕಳಚಿ, ಇಲ್ಲಾಂದರೆ ಬೇರೆಯವರ ಮುಖವಾಡ ನಿಮಗೆ ಅವರು ವ್ಯಕ್ತಿ ಹೇಗೆ ಅನ್ನೋದು ನಿಮಗೆ ಗೊತ್ತಾಗ್ಬೋದು. ಸಂಪರ್ಕ. ಓಕೆ, ಇಲ್ಲಿ ಕಮ್ಯುನಿಕೇಷನ್ ಇದೆ. ಜಸ್ಟಿಸ್, ಕಮ್ಯುನಿಕೇಷನ್ ಬಗ್ಗೆನೇ ಕೂಡ ತಿಳಿಸುತ್ತೆ. ಬದಲಾವಣೆ, ಅಫ್ಕೋರ್ಸ್ ಇಲ್ಲಿ ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ ನಿಮ್ಮ ಲೈಫಲ್ಲಿ. ಓಕೆ, ಎನ್ ಇಲ್ಲಾಂದರೆ ಝೆಡ್ ಕೂಡ ಆಗ್ಬೋದು. ಟ್ರಾನ್ಸ್ಫಾರ್ಮೇಷನ್, ಇದು ಬದಲಾವಣೆ ಬಗ್ಗೆನೇ ಹೇಳುತ್ತೆ. ಬಟರ್ಫ್ಲೈ ಬದಲಾವಣೆ ಬಗ್ಗೆನೇ ಹೇಳುತ್ತೆ. ಹಾಗೆ ಇಲ್ಲಿದೆ ಡ್ರೀಮ್. ಅದೇ ನಾನು ಹೇಳಿದೆ ಅಲ್ವಾ, ನಿಮ್ಮ ಡ್ರೀಮ್ ಮೇಲೆ ಆದಷ್ಟು ನೀವು ಗಮನ ಕೊಡಿ. ಒಂದು ಪುಸ್ತಕ ಮಾಡಿ ಡ್ರೀಮ್ ಬರೆಯೋದಕ್ಕೆ, ಡ್ರೀಮ್ ಜರ್ನಲ್ ಮಾಡಿ. ಸೊ ಅದರಿಂದ ನಿಮಗೆ ಐಡಿಯಾಸ್ಗಳು ಸಿಗ್ಬೋದು. ಅದರಿಂದ ನಿಮಗೆ ಡ್ರೀಮ್ ಜರ್ನಲ್ ಮಾಡಿ, ಅದರಿಂದ ನಿಮಗೆ ಐಡಿಯಾಸ್ಗಳು ಸಿಗ್ಬೋದು. ಸೊ ಇದಿಷ್ಟು ನಿಮ್ಮ ಆಪ್ಷನ್ ನಂಬರ್ 1 ರೀಡಿಂಗ್. ಸೊ ಎಸ್, ಆಪ್ಷನ್ ನಂಬರ್ 1 ಈ ರೀಡಿಂಗ್ನ ನಾನಿಲ್ಲೇ ಎಂಡ್ ಮಾಡ್ತೀನಿ. ಸೊ ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್. ಅಲ್ಲಿ ತನಕ ಬಾಯ್.
ಹಲೋ, ಆಪ್ಷನ್ ನಂಬರ್ 2 ಯಾರು ಆಪ್ಷನ್ ನಂಬರ್ 2ನ ಚೂಸ್ ಮಾಡಿದ್ದೀರಾ ನೋಡೋಣ ನಿಮ್ಮ ಮೆಸೇಜ್ ಆಮೇಲೆ ಗೈಡೆನ್ಸ್ ಏನು ಹೈಯರ್ ಸೆಲ್ಫಿಂದ ಅಂತ. ಬನ್ನಿ ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2, ಥ್ಯಾಂಕ್ ಯು. Okay, option number 2. Wands. Okay. ಹಿಂದಿನ ಆಪ್ಷನ್ ನಂಬರ್ 1ಅಲ್ಲಿ ಕೂಡ ವಾಂಡ್ಸ್ ಆ್ಯಂಡ್ ಪೆಂಟಿಕಲ್ಸ್ ಇತ್ತು. ಸೊ ನಿಮ್ಮಲ್ಲಿ ಕೂಡ ಇಲ್ಲಿ ವಾಂಡ್ಸ್ ಎನರ್ಜಿ ಇದೆ, ಆಮೇಲೆ ಪೆಂಟಿಕಲ್ಸ್ ಎನರ್ಜಿ ಇದೆ. ಲೈಕ್ ಭೂಮಿ ತತ್ವ, ಆಮೇಲೆ ಅಗ್ನಿ ತತ್ವ, ಮೇಷ, ಸಿಂಹ, ಧನು, ಆಮೇಲೆ ವೃಷಭ, ಕನ್ಯಾ, ಮಕರ ರಾಶಿ ಇದೆ ಇಲ್ಲಿ. ಓಕೆ, ಆಪ್ಷನ್ ನಂಬರ್ 2 ಇಲ್ಲೇ ನನಗೆ ಎಲ್ಲ ಕಡೆ ಸಕ್ಸಸ್ ಕಾಣ್ತಾ ಇದೆ. ಓಕೆ, ನೀವು ಫ್ಯೂಚರಿಗೆ ಏನು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಆಗುತ್ತೆ. ಬಟ್ ನೀವು ತಾಳ್ಮೆನ ವಹಿಸಬೇಕು. ಇಲ್ಲಿ ತಾಳ್ಮೆನ ವಹಿಸಬೇಕು, ಅಬ್ಸರ್ವ್ ಜಾಸ್ತಿ ಮಾಡಬೇಕಾಗುತ್ತೆ. ಓಕೆ, ಅಬ್ಸರ್ವ್. ಮೇ ಬಿ ನೀವು ಇನ್ನೊಬ್ಬರಿಂದ ಹೆಚ್ಚು ಇನ್ಸ್ಪೈರ್ ಆಗ್ತೀರ ಅಂತ ಅನಿಸುತ್ತೆ ನನಗೆ. ಸೊ ನಿಮ್ಮ ಸ್ಟೆಬಿಲಿಟಿ, ಸ್ಥಿರತೆ, ಅದನ್ನು ಮೊದಲು ನೀವು ಗಟ್ಟಿ ಮಾಡಬೇಕಾಗುತ್ತೆ. ಸೊ ಹೈಯರ್ ಸೆಲ್ಫಿಂದ ನಿಮ್ಮ ಮೆಸೇಜ್ ಏನು ಅಂತಂದರೆ, ನೀವು ಫ್ಯೂಚರಲ್ಲಿ ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಆಗುತ್ತೆ. ಬಟ್ ನಿಮಗೆ ತಾಳ್ಮೆ, ಅಸ್ಥಿರತೆ, ಒಂದೇ ವಸ್ತುವಿನ ಮೇಲೆ ಸ್ಥಿರತೆ ಇರಬೇಕು, ಡಿಟರ್ಮಿನೇಷನ್ ಅನ್ನೋದು ಇರಬೇಕು. ಓಕೆ, ಆ್ಯಂಡ್ ಇಲ್ಲಿ ಕೆಲವರು ಏನೋ ನಮಗೊಂದು ಹೊಸ ಮನೆ ಆಗಬೇಕು, ನನಗೆ ಮದುವೆ ಆಗಬೇಕು, ನನಗೆ ಮಕ್ಕಳಾಗಬೇಕು ಅನ್ನೋದು ಕೂಡ ತುಂಬ ಜನ ಇದ್ದಾರೆ ಇಲ್ಲಿ. ಆ್ಯಂಡ್ ಖಂಡಿತವಾಗ್ಲೂ ಅದು ನಿಮ್ಮ ವಿಶ್ ಏನಿದೆ ನೋಡಿ ಫುಲ್ಫಿಲ್ಮೆಂಟ್ ಆಗುತ್ತೆ. ಬಟ್ ಇಲ್ಲಿ ನೀವು ಹೆಚ್ಚು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ಎಫರ್ಟ್ ಏನಿದೆ ನೋಡಿ ಜಾಸ್ತಿ ಹಾಕಬೇಕಾಗುತ್ತೆ. ನಿಮ್ಮ ಗೈಡೆನ್ಸ್, ಎಫರ್ಟ್ ಏನಿದೆ ನೋಡಿ ಜಾಸ್ತಿ ಹಾಕಬೇಕಾಗುತ್ತೆ. ಮೆಸೇಜ್ ಏನು ಅಂತಂದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಆಗುತ್ತೆ. 9 ಆಫ್ ಪೆಂಟಿಕಲ್ಸ್ ನೋಡ್ಬೋದು, ಎಷ್ಟೊಂದು ಪೆಂಟಿಕಲ್ಸ್ ಇದೆ ಅಂತ. ಓಕೆ, ಎಷ್ಟೊಂದು ಪೆಂಟಿಕಲ್ಸ್ ಇದೆ. ನೀವು ಅಂದ್ಕೊಂಡು ಆ ಲಕ್ಸುರಿಯಸ್ ಜೀವನನ ಖಂಡಿತವಾಗ್ಲೂ ನೀವು ಮಾಡ್ತೀರಾ. ಬಟ್ ಇಲ್ಲಿ ನೀವು ಪ್ರಯತ್ನ ಜಾಸ್ತಿ ಪಡಬೇಕಾಗುತ್ತೆ. 8 ಆಫ್ ಪೆಂಟಿಕಲ್ಸ್ ಎನರ್ಜಿ. ಓಕೆ, ನಿಮ್ಮಷ್ಟಕ್ಕೆ ನೀವು ಕೆಲಸನ ಮಾಡ್ತಾ ಹೋಗಿ ಇಲ್ಲಿ ಇವನು ಗ್ಲೋಬ್ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಓಕೆ, ಅಂತಂದರೆ ನೀವು ನಿಮ್ಮ ಕೆಲಸನ ಮಾಡ್ಕೊಂಡು ಹೋದರೆ ನೀವು ಏನು ಅಂದ್ಕೊಳ್ತೀರ, ಏನು ಬೇಕು ನೋಡಿ ಅದು ಖಂಡಿತವಾಗ್ಲೂ ನಿಮ್ಮ ಕೈಗೆ ಸಿಗುತ್ತೆ. ಸೊ ಇಲ್ಲೂ ಕೂಡ ಇವ್ರ ಕೈಯಲ್ಲಿದೆ, ಹಕ್ಕಿ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲೂ ಕೂಡ ಇವ್ರ ಕೈಯಲ್ಲಿ ಗ್ಲೋಬ್ ಇದೆ. ಇಟ್ ಮೀನ್ಸ್ ದ್ಯಾಟ್ ನೀವೇನು ಅಂದ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಾಗುತ್ತೆ. ಬಟ್ ನಿಮ್ಮ ಪ್ರಯತ್ನ, ನಿಮ್ಮ ಎಫರ್ಟ್ ಅಗತ್ಯ ಇದೆ ಇಲ್ಲಿ. ಓಕೆ, ಅಗತ್ಯ ಇದೆ. ಓಕೆ, ಇಲ್ಲಿ ವಾಂಡ್ಸ್ ಅಂದ್ರೇ ಫ್ಯಾಷನ್ ಎನರ್ಜಿ, ಫ್ಯಾಷನ್. ಸೊ ಆ ಕಿಚ್ಚರಿ, ಬೋಲ್ಡ್ನೆಸ್, ಅಲ್ಲಿ ಇದು ಇರಲ್ಲ. ಇದು ಕಂಟ್ರೋಲಿಂಗ್ ಎನರ್ಜಿ ಅಲ್ಲ. ಇಲ್ಲಿ ಎಲ್ಲೂ ನಿಮ್ಮನ್ನು ಕಂಟ್ರೋಲ್ ಯಾರೂ ಮಾಡಿಲ್ಲ. ಯು ಆರ್ ಇಂಡಿಪೆಂಡೆಂಟ್. ಸೊ ಈ ಕಾರ್ಡ್ ಇಂಡಿಪೆಂಡೆಂಟ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ನಿಮಗೆ ಆ ಒಂದು ಕ್ವಾಲಿಟಿ, ಆ ಒಂದು ಎಬಿಲಿಟಿ ಇದೆ, ಇಂಡಿಪೆಂಡೆಂಟ್ ಆಗಿರುವಂಥದ್ದು ನಿಮಗೆ ನೀವು ತಗೊಳ್ಳುವಂಥದ್ದು. ಮೇ ಬಿ ಇಲ್ಲಿ ಕೆಲವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ. ಕೆಲವರು ಇಲ್ಲಿ ಸೆಲ್ಫ್ ಲವನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು, ಕೆಲವರು ಇಲ್ಲಿ ಬಟ್ಟೆನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ದಿವಸದಿಂದ ನೀವು ಅಂದ್ಕೊಳ್ತಾ ಇದ್ರಿ, ಅದು ಖಂಡಿತವಾಗ್ಲೂ ನೆರವೇರ್ತಾ ಇದೆ, ನನಗಿಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಎಸ್, ಇದು 10 ಆ್ಯಂಡ್ 9. 10 ಅಂದರೆ 1 ಆಯಿತು. ಸೊ ಎಸ್, ವೆರಿ ನೈಸ್. ಪೈಲ್ ನಂಬರ್ 2, ವೆರಿ ನೈಸ್. ಅಫ್ಕೋರ್ಸ್ ನಂಬರ್ 2 ಡಿಸಿಷನ್ ಬಗ್ಗೆ ಕೂಡ ಹೇಳುತ್ತೆ. ಸೊ ಡಿಸಿಷನ್ನ ತೊಗೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ತೊಗೊಳ್ಳಿ. 2 ಡಿಸಿಷನ್ ನಿಮ್ಗೆ ಸಿಗುತ್ತೆ. ಸೊ ನಿಮ್ಮ ಇಂಟ್ಯೂಷನ್ನ
ಇಂಟ್ಯೂಷನ್ನ ಆದಷ್ಟು ಬೇರೆಯವ್ರು ಹೇಳ್ದನ್ನು ಎಲ್ಲೂ ಕೇಳಬೇಡಿ. ನೀವು ನಿಮ್ಮ ಹೈ ಸೆಲ್ಫ್ ಹೇಳ್ತಾ ಇದೆ, ಬೇರೆಯವರು ಏನು ಹೇಳ್ತಾರೆ ಅದನ್ನು ಕೇಳಬೇಡಿ. ಬೇರೆಯವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಡಿ. ನಿಮ್ಮ ಇಂಟ್ಯೂಷನ್ ನಿಮ್ಗೆ ಏನು ಹೇಳುತ್ತೆ ಅನ್ನೋದನ್ನು ಸರಿಯಾಗಿ ಹೇಳ್ಕೊಳ್ಳಿ. ಬ್ಯಾಲೆನ್ಸ್ ಮಾಡೋದನ್ನು ಕಲಿಯಿರಿ. ಓಕೆ, ಫಿಸಿಕಲಿ ಮೆಂಟಲಿ ಬ್ಯಾಲೆನ್ಸ್. ಓಕೆ, ಒಂದರ ಬಗ್ಗೆನೇ ಚಿಂತೆ ಮಾಡೋದಿಲ್ಲ. ನಿಮ್ಮ ಬಾಡಿ ಕೂಡ ನೀವು ಮೇಂಟೈನ್ ಮಾಡಬೇಕು. ಓಕೆ, ಮೇಂಟೆನೆನ್ಸ್ ಅಗತ್ಯ ಇದೆ ಇಲ್ಲಿ. ನೀವು ಮಲಗೋ ಪೊಸಿಷನ್ ಹೇಗಿದೆ, ನೀವು ಹೇಗೆ ಮಲಗ್ಕೊಳ್ತೀರಾ, ಕೈಕಾಲು ನೋವು ಇದೆಯಾ, ಯಾವ ಥರ ಕೈಕಾಲು ನೋವಾಗುವಾಗೆ ಮಲ್ಕೊಳ್ತೀರಾ ಅನ್ನೋದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಆಪ್ಷನ್ ನಂಬರ್ 2. ಇಲ್ಲಿ ಹೊಸ ಬಟ್ಟೆ ನನಗೆ ಹೇಳ್ತಾ ಇದ್ದಾರೆ. ಹೊಸ ಬಟ್ಟೆ, ಐ ಡೋಂಟ್ ನೋ ವೈ, ಬಟ್ ಹೊಸ ಬಟ್ಟೆ ಮೇ ಬಿ ನಿಮ್ಮ ಕಪಾಟ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ ನನಗಿಲ್ಲಿ. ಇಲ್ಲಿ ಮನೆ ಹೋಮ್ ಸಕ್ಸಸ್ ಮ್ಯಾನಿಫೆಸ್ಟಿಂಗ್ ಹಾರ್ಡ್ ವರ್ಕ್ ಬರೀ ಇಷ್ಟೇ ನಾನು ಕೇಳ್ತಾ ಇದೆ. ಎಫರ್ಟ್ ಆ ಥರ ಅಷ್ಟು ಎಫರ್ಟ್ ಮಾಡಿದರೂ ನೀವು ನಿಮ್ಮ ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ ಇರಬೇಕು. ಓಕೆ, ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ ಇರಬೇಕು. ನೋಡೋಣ ನಿಮ್ಮ ಕಾರ್ಡ್ ಗೈಡೆನ್ಸ್ ಏನು ಹೇಳುತ್ತೆ ಅಂತ. ನಂಬರ್ 2, ಥ್ಯಾಂಕ್ ಯು ಸೋ ಮಚ್. ಗ್ರೋಯಿಂಗ್ ಆ ಥರ ಇದೆ ಇಲ್ಲಿ. ಓಕೆ, ಐ ಥಿಂಕ್ ನೀವು 369 ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಇದೆ ನೋಡಿ, ಅದನ್ನು ನೀವು ಟ್ರೈ ಮಾಡ್ಬೋದು. ಓಕೆ, 369 ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇದೆ. ಸೊ ಅದನ್ನು ನೀವು ಯೂಸ್ ಮಾಡಬಹುದು ಇಲ್ಲಿ. ಓಕೆ ಫ್ರೆಂಡ್ಸ್, ಯಾವುದೇ ಕೆಲಸನ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ಇದು ನನಗಾಗಲ್ಲ ಅನ್ನೋದನ್ನು ಮನಸ್ಸಿಂದ ತೆಗೆದುಬಿಡಿ. ಓಕೆ, ನಿಮ್ಮಲ್ಲಿ ಅಂಥ ಎಬಿಲಿಟಿ ಇದೆ, ನೀವು ಮಾಡುವಂತಹ ಶಕ್ತಿ ನಿಮಗಿದೆ. ಸೊ ಇಲ್ಲಿ ನನಗೆ ಆ ಥರ ಆಗ್ತಾ ಇದೆ. ಲೈಕ್ ಕೆಲವರು ಇಲ್ಲಿ ನನ್ನಿಂದ ಇದು ಆಗೋದಿಲ್ಲ, ನಾನು ಇದೇ ಥರ ಇರೋದು ಏನೋ, ನನ್ನ ಮುಂದಕ್ಕೆ ಜೀವನ ಭವಿಷ್ಯ ಹೇಗಿರ್ತೋ ಏನೋ ಅನ್ನೋದವರು. ಭವಿಷ್ಯನ ರೂಪಿಸೋರು ನೀವು. ಭವಿಷ್ಯನ ರೂಪಿಸೋದು ನಿಮ್ಮ ಕೈಯಲ್ಲಿದೆ. ನಾನು ರೂಪಿಸಲ್ಲ, ನಾನಿಲ್ಲಿ ನಿಮಗೆ ಗೈಡೆನ್ಸ್ ಮೆಸೇಜ್ ಹೇಳ್ಬೋದು ಅಷ್ಟೇ, ಗೈಡೆನ್ಸ್ ಕೊಡಬಹುದು. ನನಗೆ ನಿಮ್ಮ ಭವಿಷ್ಯನ ರೂಪಿಸೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಗೈಡೆನ್ಸ್ ಏನು ಕೊಡ್ತೀನಿ ನೋಡಿ, ಅದನ್ನು ಟ್ರೈ ಮಾಡಿ. ಓಕೆ, ಇಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಯಾರು, ಏನೂ ಮಾಡದೆ, ನನ್ನಿಂದ ಆಗೋದಿಲ್ಲ ಅನ್ನೋ ಒಂದು ಅದನ್ನು ತೆಗೆದು ಅದರಿಂದ ಹೊರಗೆ ಬನ್ನಿ. ಆಗದ್ದು ಯಾವುದೂ ಇಲ್ಲ, ಎಲ್ಲ ಆಗುತ್ತೆ, ಎಲ್ಲ ಪಾಸಿಬಲ್. ಓಕೆ, ಎಲ್ಲನೂ ಪಾಸಿಬಲ್ ಇದೆ. ಓಕೆ, ನಿಮಗೆ 2 ಕಾರ್ಡ್ ಬಂದಿದೆ. ನಾನು ಆಪ್ಷನ್ ನಂಬರ್ 1ಗೆ ಒಂದೇ ಕಾರ್ಡ್ ತೊಗೊಂಡಿದ್ದು ನೋಡಿ. ಪ್ರಾಸ್ಪ್ಯಾರಿಟಿ ಈ ಕಾರ್ಡ್ ಪ್ರಾಸ್ಪ್ಯಾರಿಟಿ ಬಗ್ಗೆ ಹೇಳುತ್ತೆ. ಮೂವಿಂಗ್. ಓಕೆ, ಇಲ್ಲಿ ಕೆಲವರಿಗೆ ಮೂವ್ ಆಗುವಂಥ, ಐ ಥಿಂಕ್ ಕೆಲವರು ಇಲ್ಲಿ ಮನೆ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಓಕೆ, ಕೆಲವರು ಇಲ್ಲಿ ಮನೆ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ ಮನೆಯಿಂದ ನಿಮಗೆ ಲಕ್ ಬರ್ಬೋದು, ಐ ಡೋಂಟ್ ನೋ, ಬಟ್ ಆ ಮನೆಯಿಂದ ನಿಮಗೆ ಲಕ್ ಚೇಂಜ್ ಆಗ್ಬೋದು. ನಿಮಗೆ ಮಿರಕಲ್ಸ್, ಮೂವಿಂಗ್, ಚೇಂಜ್ ಇಸ್ ಹ್ಯಾಪ್ನಿಂಗ್. ಸೊ ಬಿ ಪ್ರಿಪೇರ್ಡ್ ಟು ಮೂವ್ ಫಿಸಿಕಲಿ ಆರ್ ಸ್ಪಿರಿಚುವಲಿ. ನಾನು ಇವಾಗ ಹೇಳಿದೆ ಫಿಸಿಕಲಿ ಮೆಂಟಲಿ. ನೀವು ಫಿಸಿಕಲಿ ಮೆಂಟಲಿ ಬ್ಯಾಲೆನ್ಸ್ ಯಾವಾಗ ಆಗ್ತೀರಾ ನೋಡಿ, ಆವಾಗ ತನ್ನಷ್ಟಕ್ಕೆ ಸ್ಪಿರಿಚುವಾಲಿಟಿಗೆ ನೀವು ಮೂವ್ ಆಗ್ತೀರಾ. ಚೇಂಜ್ ಇಸ್ ಹ್ಯಾಪ್ನಿಂಗ್. ಎಸ್, ಇಲ್ಲಿ ಚೇಂಜ್ ಆಗ್ತಾ ಇದೆ. ಇದು ಕೂಡ ನಂಬರ್ 2, ಬ್ಯಾಲೆನ್ಸ್ ಅಗತ್ಯ ಇದೆ. ಪೈಲ್ ನಂಬರ್ 2. ವಾವ್, ಇದಕ್ಕೆ ಈ ಪೈಲ್ ಆಪ್ಷನ್ 2. ನೀವು ಹೇಗೆ ಗೊತ್ತಾ, ನೀವು ಪ್ರಯತ್ನ ಪಟ್ಟರೆ ಎಲ್ಲನೂ ಆಗುತ್ತೆ, ಎಲ್ಲನೂ ನಿಮ್ಮ ಕೈಯಲ್ಲಿರುತ್ತೆ, ಎಲ್ಲ ನಿಮ್ಮ ಕೈಯಲ್ಲಿ ಬರುತ್ತೆ. ಓಕೆ, ಐ ಥಿಂಕ್ ನಿಮಗೆ ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಇದೆ ಅಂತ ನನಗನ್ನಿಸ್ತಾ ಇದೆ. ಇಲ್ಲಿ ಡಿಸಿಷನ್ ಸರಿಯಾಗಿ ನೀವು ನಿರ್ಧಾರನ ಮಾಡ್ತಾ. ಒಂದು ಹೇಳ್ತೀನಿ ಫ್ರೆಂಡ್ಸ್,
ಬೇರೆಯವರ ಮಾಡಿದಂತಹ ಡಿಸಿಷನ್ನ ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡಬೇಡಿ. ಓಕೆ, ಆಪ್ಷನ್ ನಂಬರ್ 2, ಬೇರೆಯವ್ರು ಕೊಟ್ಟಂತಹ ಡಿಸಿಷನ್ನ ಇನ್ಕ್ಲೂಡ್ ಮಾಡಬೇಡಿ. ಓಕೆ, ನಿಮ್ಮ ಓನ್ ಡಿಸಿಷನ್ನ ತಗೊಳ್ಳಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು. ಓಕೆ, ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2, ಬಿವೇರ್. ಎಚ್ಚರಿಕೆ. ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೇ ಬಿ ನಿಮಗೆ ನೀವು ಈ ಫೈಲ್ ನೀವು ಹೇಗಂತಂದರೆ ನಾನು ಹೇಳ್ತೀನಿ, ನಿಮಗೆ ಓನ್ ಸಾಮರ್ಥ್ಯ ಇದೆ ಎಲ್ಲ ಮಾಡೋದಕ್ಕೆ. ಇನ್ನೊಬ್ಬರ ಅಗತ್ಯ ಇಲ್ಲ ನಿಮಗೆ. ಓಕೆ, ಇನ್ನೊಬ್ಬರ ಡಿಸಿಷನ್ನ ತಗೊಳ್ಳೋ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಆಪ್ಷನ್ ನಂಬರ್ 2, ಎಸ್, ಆಪ್ಷನ್ ನಂಬರ್ 2, ಜಡ್ಜ್ಮೆಂಟ್. ಜಡ್ಜ್ಮೆಂಟ್ ಕಾರ್ಡ್ ಇದು. ಇನ್ನೊಬ್ಬರ ಹೇಳ್ದನ್ನ ಯಾವತ್ತೂ ಕೇಳಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ಕೇಳಿ. ಓಕೆ ಫ್ರೆಂಡ್ಸ್, ಇದು ಜಡ್ಜ್ಮೆಂಟ್. ಇದು ಕೂಡ 2 ನಂಬರ್, ಬ್ಯಾಲೆನ್ಸ್. ಜಡ್ಜ್ಮೆಂಟ್ ನಾನು ಫೈಲ್ ನಂಬರ್ 1ಗೆ ನಾನು ತೊಗೊಂಡಿಲ್ಲ. ಓಕೆ, ಎಕ್ಸ್ಟ್ರಾ ಕಾರ್ಡ್. ಬಟ್ ನಿಮ್ಮ ಫೈಲ್ ನನಗೇನೋ ಒಂದು ಮೇ ಬಿ ನಿಮಗೆ ಡಿಸಿಷನ್ ನೀವು ಬೇರೆಯವರಿಂದಲೇ ಹೆಚ್ಚಾಗಿ ತೊಗೊಳ್ತೀರಾ ಅಂತ ಅನಿಸುತ್ತೆ. ಓಕೆ, ಬೇರೆಯವರಿಂದ ಹೆಚ್ಚು ಡಿಸಿಷನ್ನ ನೀವು ತೊಗೊಳ್ತೀರಾ. ಆ ಥರ ಮಾಡಬೇಡಿ, ಖಂಡಿತವಾಗ್ಲೂ ಆ ಥರ ಮಾಡಬೇಡಿ. ನಿಮಗೆ ಓನ್ ಡಿಸಿಷನ್ ತೊಗೊಳ್ಳುವಂತಹ ಸಾಮರ್ಥ್ಯ ಇದೆ. ಓಕೆ, ನಿಮ್ಮ ಓನ್ ಡಿಸಿಷನ್ನ ತೊಗೊಳ್ಳಿ. ಆಪ್ಷನ್ ನಂಬರ್ 2, ನಿಮಗೆ ನೀವೇ ಡಿಸಿಷನ್ ತೊಗೊಂಡ್ರೆ ಚೇಂಜಸ್ ಬರುತ್ತೆ ಲೈಫಲ್ಲಿ. ಓಕೆ ಫ್ರೆಂಡ್ಸ್, ಚೇಂಜಸ್ ಮೇ ಬಿ ಇದು ನಿಮ್ಮ ವೀಕ್ನೆಸ್. ಓಕೆ, ನಿಮ್ಮ ಹೈಯರ್ ಸೆಲ್ಫ್ ಹೇಳ್ತಾ ಇದ್ದರೆ ನಿಮ್ಮ ಓನ್ ಡಿಸಿಷನ್ ತೊಗೊಳ್ಳಿ, ಇಂಡಿಪೆಂಡೆಂಟ್ ಆಗಿರಿ. ಗೈಡೆನ್ಸ್ ಏನು ಅಂತಂದರೆ ಅದೇ ಡಿಸಿಷನ್ನ ನೀವೊಬ್ಬರೇ ತೊಗೊಳ್ಳಿ. ಆಮೇಲೆ ನೀವು ಹಾರ್ಡ್ ವರ್ಕ್, ಎಫರ್ಟ್ ಇಲ್ಲಿ ಆದಷ್ಟು ಹೆಚ್ಚು ಆಗಬೇಕಾಗುತ್ತೆ. ಆಮೇಲೆ ಮೂವಿಂಗ್, ನಿಮ್ಮ ಒಂದು ಪ್ಲೇಸಲ್ಲಿ ನಿಮಗೇನೋ ಅಷ್ಟೊಂದು ಲೈಕ್ ನೆಮ್ಮದಿ ಇಲ್ಲ ಅಂತಂದರೆ ಚೇಂಜ್ ಆಗ್ಬೋದು. ಇಲ್ಲಾಂದರೆ ಇಲ್ಲಿ ಕೆಲವರು ಏನು ಹೇಳ್ತಾರೆ, ಮೆಂಟಲಿ ಟ್ರಾವೆಲ್ ಮಾಡಬಹುದು ನೈಟಲ್ಲಿ. ಓಕೆ, ನೀವು ಮಲಗಿದ ಮೇಲೆ. ಸೊ ಬನ್ನಿ ನೋಡೋಣ ನಿಮ್ಮ ಚಾನ್ಸ್ ಏನು ಹೇಳುತ್ತೆ ಅಂತ. ಆಪ್ಷನ್ ನಂಬರ್ 2, ಟ್ರಾವೆಲ್. ಇದು ಮೆಂಟಲಿ ಟ್ರಾವೆಲ್ ಆಗಿರಬಹುದು ನಿಮಗೆ. ಮೂವಿ. ಸೊ ಎಸ್, ನಿಮ್ಮ ಆ ರಾತ್ರಿ ಮಲಗ್ತಿರಲ್ಲ, ಸೊ ಡ್ರೀಮ್ ನಿಮ್ಗೆ ಅನಿಸ್ಬೋದು ನನಗೆ ಯಾವ ಥರದ್ದು ಡ್ರೀಮ್ ಕಾಣಿದೆ, ಲೈಕ್ ಪಾಸ್ಟ್ ಲೈಫ್ ಡ್ರೀಮ್. ಶುಭಾಶಯಗಳು, ಕಂಗ್ರ್ಯಾಚುಲೇಷನ್. ಮಲ್ಲಿಗೆ. ಓಕೆ, ಮಲ್ಲಿಗೆ. ಕೆಲವರು ಇಲ್ಲಿ ದೇವರಿಗೆ ಮಲ್ಲಿಗೆನ ಅರ್ಪಿಸಬಹುದು. ಸೌಂದರ್ಯ, ಅಫ್ಕೋರ್ಸ್ ಬ್ಯೂಟಿಫುಲ್. ಈ ಕಾರ್ಡ್ ಅದರಲ್ಲಿ ಹೇಳುತ್ತೆ ಸೆಲ್ಫ್ ಲವ್ ಬಗ್ಗೆ. ಆಲಿಸು, ಕೇಳೋದು. ಓಕೆ, ಲೈಕ್ ನಿಮ್ಮ ಇಂಟ್ಯೂಷನ್ನ. ಸೊ ಇಲ್ಲಿ ಕ್ಯಾಟ್ ಇದೆ. ಇದು ಒಂದು ಸಲನೂ ಬಂದಿಲ್ಲ ಚಾರ್ಮ್, ಬಟ್ ಇಲ್ಲಿ ನೀವು ನೋಡ್ತಾ ಇದ್ದರೆ ನೋಡಿ ಚಾರ್ಮಲ್ಲಿ ಬಂದಿದೆ ಕ್ಯಾಟ್. ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ. ಓಕೆ ಫ್ರೆಂಡ್ಸ್, ಸಂದೇಶ, ಮೆಸೇಜ್. ಎಸ್, ಮೆಸೇಜ್ ಬರೋದಂತೂ ಖಂಡಿತ ಇದೆ ನಿಮಗೆ. ಪ್ರೊಟೆಕ್ಷನ್, ಕ್ರ್ಯಾಬ್ ಪ್ರೊಟೆಕ್ಷನ್ ಬಗ್ಗೆ ತಿಳಿಸುತ್ತೆ. ಟೆಂಪಲ್. ಓಕೆ, ಇವಾಗ ಟೆಂಪಲ್ ಎಲ್ಲ ಕ್ಲೋಸ್ ಆಗಿರಬಹುದು. ಸನ್ ನೋಡಿ, ಇಲ್ಲಿ ಸನ್ ಕಾರ್ಡ್ ಎನರ್ಜಿ, ಸನ್ ಕಾರ್ಡ್, ಹ್ಯಾಪಿ ಕಾರ್ಡ್, ಸನ್ ಕಾರ್ಡ್, ಪ್ರೆಗ್ನೆನ್ಸಿ ಕಾರ್ಡ್, ಪ್ರಾಸ್ಪ್ಯಾರಿಟಿ, ಅಬಂಡೆನ್ಸ್, ಎಲ್ಲವೂ ಸನ್. ಓಕೆ, ಇಲ್ಲಿ ಟೆಂಪಲ್ ಇದೆ. ಓಕೆ, ಇಂಟ್ರೆಸ್ಟಿಂಗ್, ಹಿಡನ್ ಇದೆ. ಕೆಲಸನ ತುಂಬ
ಹೊಸ ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡಿ ಪಾಯಲ್ ನಂಬರ್ 2 ಆಪ್ಷನ್ ನಂಬರ್ 2. ಆ್ಯಂಡ್ ಏನೋ ತುಂಬ ಉತ್ಸಾಹದಿಂದ ಮಾಡಿ. ಇಲ್ಲಿ ಪೇಜ್ ಇದು ಎನರ್ಜಿ, ಉತ್ಸಾಹದಿಂದ ಕ್ಯೂರಿಯಾಸಿಟಿಯಿಂದ ಮಾಡಿ. ಓಕೆ, ನಿಮ್ಮ ಮನಸ್ಸಲ್ಲಿರುವಂತಹದ್ದು ಏನಿದೆ ಬೇಡದು, ಲೈಕ್ ನಾನು ಆಗಲ್ಲ, ನನ್ನಲ್ಲಿ ಆ ಶಕ್ತಿ ಇಲ್ಲ, ಅದನ್ನು ಹೊರಗೆ ತೆಗೀರಿ. ಓಕೆ, ಇದು ಪಾಯಲ್ ನಂಬರ್ 1 ಕೂಡ ಅಂತಿತ್ತು, ಟ್ರಾನ್ಸ್ಫಾರ್ಮೇಷನ್. ಇದಿಷ್ಟು ಆಪ್ಷನ್ ನಂಬರ್ 2. ಬೇರೆಯವರ ಮಾತನ್ನು ಕೇಳಬೇಡಿ, ನಿಮ್ಮ ಹೈಯರ್ ಸೆಲ್ಫ್ ಹೇಳ್ತಾ ಇದೆ. ಟೇಕ್ ಅ ಓನ್ ಡಿಸಿಷನ್. ಇದು ಪ್ಲಸ್ ಪಾಸಿಟಿವಿಟಿ ಬಗ್ಗೆ ಬರುತ್ತೆ, ಇದು ಏಂಜಲ್. ಓಕೆ, ಆಪ್ಷನ್ ನಂಬರ್ 2. ಇದಿಷ್ಟು ಆಪ್ಷನ್ ನಂಬರ್ 2. ಓಕೆ, ಇದಿಷ್ಟು ಆಪ್ಷನ್ ನಂಬರ್ 2. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂತ ಬಾಯ್ ಬಾಯ್, ಟೇಕ್ ಕೇರ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.